ಕೋರ್ಟ್ ಆದೇಶಕ್ಕೆ ಕ್ಯಾರೆ ಅನ್ನದ ಸರ್ಕಾರಿ ನೌಕರ. ಸ್ಟೇ ಇದ್ರೂ ಕೂಡ ಖಾತೆ ಬದಲಾವಣೆ ಮಾಡಿದ ಆರೋಪ. ನಿಯಮ ಉಲ್ಲಂಘಿಸಿದ ವಿಲೇಜ್ ಅಕೌಂಟೆಂಟ್ಗೆ ನೋಟಿಸ್. ಕೋರ್ಟ್ನಿಂದ ಸ್ಟೇ ಇದ್ರೂ ಕೂಡ ವಿಲೇಜ್ ಅಕೌಂಟೆಂಟ್ ಜಮೀನಿನ ಖಾತೆಯನ್ನು ಬದಲಾವಣೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ತಿಪಟೂರು ತಾಲೂಕಿನಲ್ಲಿ ಕೇಳಿಬಂದಿದೆ. ಕರ್ತವ್ಯ ಲೋಪ ಎಸಗಿದ ಆರೋಪದಡಿ ವಿಲೇಜ್ ಅಕೌಂಟೆಂಟ್ಗೆ ಉಪವಿಭಾಗಾಧಿಕಾರಿ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿರುವುದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಸೂಗೂರು ಗ್ರಾಮ ಪಂಚಾಯಿತಿ ವಿಲೇಜ್ ಅಕೌಂಟೆಂಟ್ ಆಗಿರುವ ಮಧುಸೂದನ್ ವಿರುದ್ಧ ಈ ಆರೋಪ ಕೇಳಿಬಂದಿದೆ. ಸೂಗೂರು ಗ್ರಾಮದ ಸರ್ವೆ ನಂಬರ್ 153/2, 151/9A, 222/11 ಹಾಗೂ 294/1 ಜಾಗಕ್ಕೆ ಸಂಬಂಧಿಸಿದ ಜಮೀನು ವಿವಾದ ತಿಪಟೂರು ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿದ್ದು, ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ. ಇನ್ನು ಈ ತಡೆಯಾಜ್ಞೆಯ ವಿವರ ಜಮೀನಿನ ಪಹಣಿಯ ಕಾಲಂ ನಂಬರ್ 11ರಲ್ಲಿ ಸ್ಪಷ್ಟವಾಗಿ ನಮೂದು ಆಗಿದ್ರೂ ಕೂಡ ಅದನ್ನು ಕಡೆಗಣಿಸಿ ವಿಲೇಜ್ ಅಕೌಂಟೆಂಟ್ ಖಾತೆ ಬದಲಾವಣೆ ಮಾಡಿದ್ದಾರೆ ಎಂದು ಗ್ರಾಮಸ್ಥ ನಂಜಪ್ಪ ಗಂಭೀರ ಆರೋಪ ಮಾಡಿದ್ದಾರೆ. ನಾವು ಸರ್ಕಾರದಿಂದ ನಾವು ಏನೋ ಆಗುತ್ತೆ ಏನೋ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದು ನಾವು ನಮ್ಮನ್ನು ಈ ಥರ ಮಾಡೋದ್ರಿಂದ ಬೇಡ. ನಮ್ಗೊಂದು ವಿಷ ಕೊಟ್ಬಿಟ್ರೆ ನಾವು ಅಲ್ಲೇ ಎಲ್ಲರೂ ತಾಲೂಕು ಆಫೀಸಲ್ಲಿ ಕುಡಿದ್ಬಿಟ್ಟು ಸತ್ವಾಗ್ಬಿಡ್ತೀವಿ. ಬೇಡ ಇವರು ಫಸ್ಟ್ ವರ್ಗಾವಣೆ ಮಾಡಿ ಅಮಾನತ್ ಮಾಡಿ ಬೇಡ ನಮ್ಗೆ ಒಳ್ಳೆಯದು ಕೊಟ್ಟು ನಮ್ಗೇನೋ ಮಾಡಿಕೊಡ್ಲಿ. ನಮ್ಗೆ ಸಾಕಾಗ್ಬಿಡೋದು. ನಮ್ಗೆ ಕೂಲಿ ಮಾಡಿ ಹೊಸ ಕಟ್ಕೊಂಡು ತೋಟದಲ್ಲಿ ನೀರು ಬಿಟ್ಕೊಂಡು ಕರೆಂಟ್ ಇರೋಲ್ಲ, ಮೂಟೆ ಹೊತ್ತು ಎಲ್ಲ ಮಾಡಿದ್ವಿ. ಗೋಲ್ ಬಂದ್ಬಿಟ್ಟಿದ್ವಿ ನಾವು. ಇದಕ್ಕಾಗಿ ಅಂತೂ 3 ವರ್ಷದಿಂದ ಸುಳುವಾಗ್ಬಿಟ್ಟಿದ್ವಿ ನಾವು. ಸಾಕಾಗ್ಬಿಟ್ಟು ನಮ್ಗಂತೂ ಈ ಜೀವನ. ವಿಷ ಕೊಡೋದಂತೂ ಗ್ಯಾರಂಟಿ, ನಾನಂತೂ ಗ್ಯಾರಂಟಿ. ನನ್ನೇನಾದ್ರು ಇದು ಮಾಡಿಬಿಟ್ರೆ ವಿಷ ಕೊಡೋದಂತೂ ಗ್ಯಾರಂಟಿ. ನಮಗೆ ಸಾಕಾಗೋಗುತ್ತೆ. ಹೆಸರು ಬರದಿಕ್ಕೆ ವಿಷ ಕೊಡ್ತೀವಿ. ಸಾಕಾಗೋಯ್ತು ನಮ್ಗೆ. ಒಂದಲ್ಲ ಮಾಡೋದು ನಮ್ಮ ಮನೆ ಡೆತ್ ಸರ್ಟಿಫಿಕೇಟು, ನನ್ನ ತಮ್ಮನ ನಾವು ನಮ್ಮ ವಂಶವೃಕ್ಷ ಎಲ್ಲ ಬೇಕಿಲ್ಲ ಕೊಟ್ಟು ಬೇರೆಯವ್ರಿಗೆ ಎಲ್ಲ ನೋಡಿದ್ದೀನಿ ನಾನು. ಅದೇನು ಮಾಡ್ತಾರೆ ನಮಗೆ ಮಾಡಲಿ, ಅದೇನು ಮಾಡ್ಬೇಕಾಯ್ತು ನಮಗೆ. ನಾನಂತೂ ಇದೇನು ನಮ್ಗೇನಾರು ಅನ್ಯಾಯ ಆದಂತೂ ಇವನ್ ಮೇಲೆ ತಾಲೂಕು ಆಫೀಸರ್ ವಿಷ ಕುಡಿದು ನಾನು ಸಾಯ್ತೀನಿ. ಇನ್ನು ಗ್ರಾಮ ಲೆಕ್ಕಾಧಿಕಾರಿ ಮಧುಸೂದನ್ ಇದೊಂದೇ ಅಲ್ಲ, ಇಂತಹ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ನಮ್ಮ ಬಳಿ 10,000 ಹಣ ಪಡೆದು 4 ವರ್ಷದಿಂದ ಖಾತೆ ಮಾಡಿಸಿಕೊಡಲು ಸತಾಯಿಸುತ್ತಿದ್ದಾರೆ. ಇಂತಹ ಕೆಲಸ ಮಾಡುವ ಬದಲು ಸರ್ಕಾರವೇ ನಮಗೆ ವಿಷ ನೀಡಿ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು. ಸಿವಿಲ್ಗೆ ಹೋಗ್ರಿ ಎಂದು ಈಗ ಸಿವಿಲ್ಗೆ ಹೋರಾಡ್ತಾ ಇದ್ದೀವಿ. ಇಷ್ಟೆಲ್ಲ ಮಾಡಿ ನಮಗೆ ಭಾರಿ ತೊಂದರೆ ಕೊಟ್ಟನು ಸ್ವಾಮಿ. ವಶಿ ತೊಂದರೆ ಕೊಟ್ಟಿಲ್ಲ. ಮಾತೈತಿ ನಮ್ಮನ್ನು ಈ ಒಂದು ತುಕ್ಕ ಹಾಕೊಂಡು ನಾನು ಒಬ್ಬ 2000ರಿಂದ 2005 ತಕ್ಕ ಒಬ್ಬ ಚೇರ್ಮನ್ ಆಗಿ ಒಂದು ಊರಿನಲ್ಲಿ 4 ಜನಕ್ಕೆ ಆಗಿರೋ ಮನುಷ್ಯ ನಾನು. ನನ್ನ ಬೇಗ ಬಿಟ್ಟು ಹಂಗೆ ನಡೆಸ್ಕೊಂಡ ಇವನು ವರ್ತನೆಗೆ. ಆದರೂ ತಡ್ಕೊಂಡು ಇವತ್ತು ಸುಮ್ಮನೆ ಇದ್ದೀವಿ. ಆದ್ರೆ ಇವತ್ತೇನಾರವ ನ್ಯಾಯ ಸಿಕ್ಕಿರೆ ಕಣ್ಣೀರು ಹಾಕಿದ್ದೀವಿ ಸ್ವಾಮಿ. ಎಷ್ಟೋ ದಿವಸ ಕಣ್ಣೀರು. ನನ್ನ ಮಗ ಒಂದು ದಿವಸ ನಾನು ಇವೆಲ್ಲ ಬೇಡಪ್ಪ ಕೊಟ್ಟು ಸುಳೆ ಮಂಗಿ ಮಾಡ್ದಂಥವ ವಿಷ ಕುಡಿಯೋಂಥ ಮಟ್ಟಕ್ಕೆ ಹೋಗಿದ್ದೆ. ಬಾರಪ್ಪ ನೀನು ಯಾಕೆ ಎದುರ್ತಿ ಅಂತ ಕರ್ಕೊಂಬಂದ. ನಾವು ಬೇರೆ ಇದ್ದೀವಿ ಸ್ವಾಮಿ. ನಾನು ಒಬ್ಬಂಟಿಗ ಮಳ್ಳಿ ಹೆಂಗಸು ತೀರೋಗ್ಯಾರ, ಯಾರೂ ಇಲ್ಲ ನನಗೆ, ಇಟ್ಟಿಕ್ಕರಿಲ್ಲ ಅಂಥ ಪರಿಸ್ಥಿತಿ ಬಂದೈತೆ. ನಮ್ಮ ಮಗರೆಲ್ಲ ಬೇರೆ ಕಡೆ ಇದ್ದಾರೆ, ಅವ್ರು ಇಲ್ಲಿಲ್ಲ. ಸೂಗೂರು ಗ್ರಾಮ ಪಂಚಾಯಿತಿಯ ವಿಲೇಜ್ ಅಕೌಂಟೆಂಟ್ ಮಧುಸೂದನ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದ ಬೆನ್ನಲ್ಲೇ ಕರ್ತವ್ಯ ಲೋಪ ಎಸಗಿರುವ ಆರೋಪದಡಿ ತಿಪಟೂರು ಉಪವಿಭಾಗಾಧಿಕಾರಿ ಸಪ್ತಶ್ರೀ ಅವರು ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ. ಒಟ್ಟಾರೆ ಸರ್ಕಾರಿ ಅಧಿಕಾರಿಗಳ ಇಂತಹ ಲೋಪದಿಂದ ಕೃಷಿ ಕಾರ್ಮಿಕರು, ಬಡವರು ದಿನನಿತ್ಯ ಸರ್ಕಾರಿ ಕಚೇರಿಗಳಿಗೆ, ಕೋರ್ಟ್ಗಳಿಗೆ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸುತ್ತಾ ಇದ್ದಾರೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.